ದೀವಾ ದೀವಾ ತನದಿರನ ದೀವಾ ದೀವಾ ತನದಿರನ ದೀವಾ ದೀವಾ. ಸಾರ್ ಎಂಥ ಹುಡುಗಿನ ಹುಡುಕಿದ್ದೀರ ಸಾರ್? ಅವ್ರ ಕಣ್ಣೋಟ ಏನು, ಅವ್ರ ಮೈ ಮಾಟ ಏನು? ಈ ಹಾಡೇನಾರು ಹೊರಗೆ ಬಂದರೆ ಅವ್ರನ್ನ ಹಿಡಿಯೋಕ್ಕಾಗಲ್ಲ. ಇವ್ರ ಕಣ್ಗಳನ್ನ ನೋಡ್ರಿ, ಒಳ್ಳೆ ಕ್ರೇಜಿ ಸ್ಟಾರ್ ಫಿಲ್ಮ್ ಹೀರೋಯಿನ್ ಕಣ್ಗಳ ಥರ ಮಾದಕವಾಗಿದೆ. ರೇ, ನೀವೇನು ಶೂಟಿಂಗ್ ಮಾಡಕ್ ಬಂದಿದ್ದೀರಾ ಇಲ್ಲ ಹೊಗಳಕ್ ಬಂದಿದ್ದೀರಾ? ಇವನು ಯಾರು ಸಾರ್? ರೀ, ಅವರು ನಮ್ಮ ಮಾಡ್ಲಿದಾರಲ್ಲ, ಅವ್ರ ಹಸ್ಬೆಂಡು ಜಾನಿ ಅಲಿಯಾಸ್ ಜಾಕ್ ಪಾಟ್ ಜನಾರ್ದನ್ ಅಂತ. ಬಿಲ್ಡಪ್ ಕೊಟ್ಟು ಸಾಕು, ಶೂಟಿಂಗ್ ಶುರು ಮಾಡಿ. ನಿಮ್ಮಂಥವ್ರು ಇರೋದ್ರಿಂದಾನೇ ಇಂಡಸ್ಟ್ರಿಗೆ ಹೆಣ್ಮಕ್ಳು ಬರೋಕೆ ಎದುರ್ಕೋತಿರೋದು. ಸರ್, ಕೆಟ್ಟದಾಗೇನು ಹೇಳಿಲ್ವಲ್ಲ, ಇರೋದನ್ನ ತಾನೇ ಹೇಳಿದ್ದು. ಈ ಫೀಲ್ಡಲ್ಲಿ ಇದೆಲ್ಲ ಕಾಮನ್ನು. ನಿಮ್ಗಿದು ಹೊಸ್ತು, ಹೋಗ್ತಾ ಹೋಗ್ತಾ ನಿಮ್ಗೆ ಅರ್ಥ ಆಗುತ್ತೆ. ನನಗೆಲ್ಲ ಚೆನ್ನಾಗಿ ಗೊತ್ತಿದೆ. ನಿಮ್ಮ ಕೆಲಸ ನೀವು ಮುಂದುವರಿಸಿ. ಜಾನಿ, ಒಂದು ನಿಮಿಷ ಬನ್ನಿ. ನೀವು ಈ ರೀತಿ ತೊಂದರೆ ಕೊಟ್ರೆ ನಾವು ಶೂಟಿಂಗ್ ಮಾಡೋದು ಹೇಗೆ? ನಾನು ತೊಂದರೆ ಕೊಡ್ತಿಲ್ಲ, ಅವ್ರಿಗೆ ಈ ರೀತಿ ಮಾತಾಡೋದು ಸರಿ ಇಲ್ಲ ಅಂತ ಹೇಳ್ತಿದ್ದೀನಿ. ತಾಜ್ ಮಹಲ್ನ ನೋಡಿದಾಗ ಎಲ್ಲರೂ ಹೊಗಳಲ್ವಾ? ಹಾಗೆ ಸುಂದರವಾಗಿರೋನ ನೋಡುವಾಗ ಹೊಗಳುತ್ತಾರೆ. ನೀವು ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ, ಇಲ್ಲಿಂದ ಹೋಗಿ. ನಾನಿದ್ದೇ ಇಷ್ಟೆಲ್ಲ ಮಾತಾಡೋರು, ನಾನಿಲ್ಲ ಅಂದರೆ ಏನೇನು ಮಾತಾಡ್ಬೋದು? ಮಿಕ್ಸಿ ಸೌಂಡ್ ಮಾಡಿದ್ರೆ ಕಿವಿ ಹಾಳಾಗುತ್ತಾ? ಯು ಡೋಂಟ್ ವರಿ. ನಾನು ಬೆಳಿಬೇಕು ಅನ್ನೋ ಆಸೆ ನಿಮಗಿದ್ರೆ ಇಲ್ಲಿಂದ ಹೋಗಿ, ಇಲ್ಲಾಂದ್ರೆ ನಾನೇ ಶೂಟಿಂಗ್ನ ಕ್ಯಾನ್ಸಲ್ ಮಾಡ್ಕೋತೀನಿ. ಬೇಡ ಬಿಡು, ನಾನೇ ಹೋಗ್ತೀನಿ. ಮೇಡಮ್, ಶೂಟಿಂಗ್ ಶುರು ಮಾಡೋಣವಾ? ಕಿಕ್ ಕಾಜಲ್ ಹಚ್ಕೊಂಡ್ರೆ ಲುಕ್, ನೋಡ್ದವ್ರಿಗೆ ಕಿಕ್. ತುಂಬಾ ಚೆನ್ನಾಗಿ ಮಾಡಿದ್ರಿ ಮೇಡಮ್. ನೀವು ಇದೇ ತರ ಮಾಡಿದ್ರೆ ತುಂಬಾ ದೊಡ್ಡ ಮಾಡೆಲ್ ಆಗೋ ದಿನ ದೂರನೇ ಇಲ್ಲ ಅಂತೀನಿ. ಸರಿ ಮೇಡಮ್, ನಾವೇನು ಹೊರಡ್ತೀವಿ. ನಾಳೆ ನಮ್ಮ ಆ್ಯಡು ಟಿವಿಲಿ ಪೇಪರ್ನಲ್ಲಿ ಬರುತ್ತೆ, ಮಿಸ್ ಮಾಡ್ದಂಗೆ ನೋಡಿ. ಈ ಖುಷಿನ ಯಾರ್ದಾದ್ರ ಜೊತೆ ಹಂಚ್ಕೋಬೇಕಲ್ಲ. ಜಾನಿಗೆ ಹೇಳಿದ್ರೆ ಚೆನ್ನಾಗಿರಲ್ಲ. ಪುಟ್ಮಲಿಯವ್ರಿಗೆ ಹೇಳೋಣ, ಮಜಾ ಸಿಗುತ್ತೆ. ಹಲೋ ಮಧುರ ಅವರೇ, ಏನು ಸಾನೆ ಕಪ್ಪಿಯಾಗಿದ್ದೀರಿ? ಪುಟ್ಮಲಿಯವ್ರೆ, ಅದು ಪಪ್ಪಿ ಅಲ್ಲ, ಹ್ಯಾಪಿ. ಹಿಡಿದ್ರಿ ಜಾಡ. ಅದೇ, ಏನು ಹ್ಯಾಪಿ ಆಗಿದ್ದೀರಿ? ಇವತ್ತು ನನ್ನ ಆ್ಯಡ್ ಶೂಟಿಂಗ್ ಆಯ್ತು, ಅದನ್ನ ಹೇಳೋಣ ಅಂತ ಫೋನ್ ಮಾಡಿದೆ. ಡೇಯಾ, ನಾನೇನೋ ಅನ್ಕೋಬಿಟ್ಟಿ ಬಿಡಿ. ನೀವೇನು ಅನ್ಕೊಂಡ್ರು? ಏನೂ ಇಲ್ಲ. ಶೂಟಿಂಗ್ ಎಲ್ಲ ಹೆಂಗಾಯ್ತು? ತುಂಬಾ ಚೆನ್ನಾಗಾಯ್ತು. ನಾನು ಆಕ್ಟ್ ಮಾಡಿದ ರೀತಿಗೆ ಎಲ್ಲರೂ ಹೋಗ್ಲಿದ್ದು. ನಮ್ಮ ಆಭರಣನೇ ಹೋಗ್ಲವ್ರೆ ಅಂದಮೇಲೆ ಬೇರೆಯವ್ರು ಹೊಗಳ್ತಾರೆ ಬಿಡಿ. ಅದು ಸರಿನೇ. ನಾನು ಆಕ್ಟ್ ಮಾಡಿರೋ ಆ್ಯಡು ನಾಳೆ ಟಿವಿಲಿ ಬರುತ್ತೆ. ಎಲ್ರೂ ಮನೆಗೆ ಇನ್ವೈಟ್ ಮಾಡಿದ್ದೀನಿ, ನೀವು ಬಂದ್ಬಿಡಿ, ಎಲ್ಲ ಒಟ್ಟೆ ಕುತ್ಕೊಂಡು ನೋಡೋಣ. ಸರಿ ಸರಿ, ಬರ್ತೀನಿ ಬಿಡಿ. ಈಗ ಫೋನ್ ಮಾಡ್ತೀನಿ, ಕೆಲಸ ಅದೇ. ಹೋಗಿ ಹೋಗಿ ಇವ್ರಿಗೆ ಫೋನ್ ಮಾಡಿ ನಾನು ಖುಷಿಯಾಗಿರೋ ವಿಷಯ ಹೇಳ್ಕೊಂಡಲ್ಲ. ಯಾರ ಹತ್ರ ಹೇಗೆ ಮಾತಾಡಬೇಕು ಅನ್ನೋದೇ ಗೊತ್ತಿಲ್ಲ. ಗೌಡ್ರು ಹೇಳಿದ್ ಸರಿ, ಇವರು ಶತದಡ್ಡಿನೇ. ಜಾಹೀರಾತು ಬಂದಂತೆ, ಜಾಹೀರಾತು. ನನ್ನ ಕಣ್ಣಿಗೆ ಏನಾಗಿತ್ತು? ದುರ ಅವ್ರ ಕಣ್ಗಳು ಬಹು ಪಸಂದಾಗವೆ. ಆದ್ರೂ ಅವ್ರ ಕಣ್ಣು ನನ್ನ ಕಣ್ಣಷ್ಟು ಪಸಂದಾಗಿದ್ಯಾ? ಅವ್ರ ಕಣ್ಣೇ ಚಂದಾಗವೆ. ಡಾರ್ಲಿಂಗ್, ತಗೋ. ಸುಸ್ತಾಗಿ ಬಂದಿರೋ ನಿನಗೆ ತಣ್ಣಗಿರೋ ಜ್ಯೂಸ್. ಥ್ಯಾಂಕ್ ಯು ಸೋ ಮಚ್ ಜಾನಿ. ನಾನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಲ್ವಾ? ಅರ್ಥ ಮಾಡ್ಕೊಳ್ಳೋದಿದ್ರೆ ಜೀವನ ನಡಿಬೇಕಲ್ಲ. ಶೂಟಿಂಗ್ ಹೇಗಿತ್ತು? ತುಂಬಾ ಚೆನ್ನಾಗಿತ್ತು. ನಿಮ್ಗೊಂದು ವಿಷಯ ಗೊತ್ತಾ? ಅಂದ್ರೆ ಮೇಡಮ್, ನೀವು ಇಲ್ಲೇ ಇದ್ರ್ಯಾ? ನೀವು ಇಲ್ಲಿ ಇಪ್ಪುದಿಲ್ಲ ಅಂತೇಳಿ ನಾವೆಲ್ಲ ಅಂದ್ಕೊಂಡಿದ್ದಿತ್ತು. ಶೂಟಿಂಗ್ ಇಂದ ಈಗಷ್ಟೇ ಬಂದೆ. ಏನ್ ವಿಷಯ? ಬಾಬಿ, ಅದು ನನ್ನ ತಂಗಯ್ಯ ಒಬ್ಬ ಚಿಲ್ಲರೆ ಅಂಗಡಿ ಇಟ್ಕೊಂಡಿದ್ದಾನೆ. ಫೈನಾನ್ಷಿಯಲ್ ಹೆಲ್ಪ್ ಏನಾದ್ರು ಬೇಕಾ? ನಾನು ಆ ಮಟ್ಟಕ್ಕೆ ಇನ್ನೂ ಬೆಳೆದಿಲ್ಲ.
ಆ್ಯಡ್ ಮಾಡೋದ್ರಿಂದ ಹೆಸರು ಸಿಗುತ್ತೆ ಹೊರತು ದುಡ್ಡು ಸಿಗಲ್ಲ. ಮಧುರ ಅವರೇ, ನಾವು ಅದಕ್ಕೆ ಬಂದಿಲ್ಲ. ಅಂಗಡಿ ಓಪನಿಂಗ್ಗೆ ನಿಮ್ ಕೈಯಲ್ಲಿ ಟೇಪ್ ಕಟ್ ಮಾಡಿಸ್ಬೇಕು ಅನ್ನೋದು ನಮ್ಮ ಆಸೆ. ಅದನ್ನ ಕೇಳಕ್ ಬಂದ್ವಿ. ಯಾವತ್ತು ಓಪನಿಂಗು? ನಾಳೆ ಅಲ್ಲ, ನಾಡಿದ್ದು ಬಾಬಿ. ಓ ಸೋ ಸಾರಿ, ಅವತ್ತು ನಂಗೆ ಶೂಟಿಂಗ್ ಇದೆ. ನಾಳೆನೇ ಊಟಿ ಹೊರಡ್ತಿದ್ದೀನಿ. ತೊಂದರೆ ಇಲ್ಲ, ಅದರ ಆಚೆ ನಾಡಿದ್ದು ಇಟ್ಕೊಳ್ತೇವೆ. ನೀವು ಮಾತ್ರ ಬರಲೇಬೇಕು ಬಾಬಿ. ನೋಡಿ, ನಂಗೆ ಅವತ್ತು ಶೂಟಿಂಗ್ ಇದೆ. ಇನ್ಫ್ಯಾಕ್ಟ್ ಈ ತಿಂಗಳು ಫುಲ್ ಬ್ಯುಸಿ ಇದ್ದೀನಿ. ಒಂದು ಕೆಲಸ ಮಾಡಿ, ಪುಟ್ಮಲೆ ಫ್ರೀ ಆಗಿದ್ದಾರೆ, ಇಂಥ ಚಿಲ್ಲರೆ ಅಂಗಡಿನೆಲ್ಲ ಓಪನ್ ಮಾಡೋಕ್ಕೆ ಅವ್ರೆ ಸರಿ, ಅವ್ರನ್ನ ಕರ್ಕೊಂಡು ಹೋಗಿ. ಸುಂದ್ರಿ ಮೇಡಮ್, ನೀವು ಬರ್ಕೆ ಮರ್ರೆ, ನೀವು ಬರ್ತ್ರಿ ಅಂದೇಳಿ ನಾವು ಪೋಸ್ಟ್ರು ಬ್ಯಾನರ್ ಎಲ್ಲ ರೆಡಿ ಮಾಡ್ಕೊಂಡಿತ್ತು. ಅದರಲ್ಲೂ ಈ ಸೂರ್ಯ ಅಂತೂ ಸುಂದ್ರಿ ಮೇಡಮ್ ಒಟ್ಟಿಗೆ ಇರ್ಕಂದೇಳಿ ಫೋಟೋ ಬೇರೆ ಹಾಕ್ಸ್ಕೊಂಡಿದ್ದ. ನೀವು ಬರಲಿಲ್ಲ ಅಂದರೆ ಇದ್ದು ಕೂದಲು ಉದ್ರಿ ಹೊತ್ತು ಮರ್ರೆ. ಅದಕ್ಕೆ ನಾನೇನು ಮಾಡೋಕ್ಕಾಗಲ್ಲ. ನನಗೆ ಇನ್ಫಾರ್ಮ್ ಮಾಡಿದೆ, ಎಲ್ಲ ರೆಡಿ ಮಾಡ್ಕೊಂಡಿದ್ದು ನಿಮ್ಮ ತಪ್ಪು. ನಾನು ಈಗಷ್ಟೇ ಬೆಳೀತಾ ಇರೋಳು. ಈಗಲೇ ಶೂಟಿಂಗ್ ಬರಲ್ಲ ಅಂತ ಹೇಳಿದ್ರೆ ಅವ್ರು ನನ್ನ ಬಗ್ಗೆ ಏನು ತಿಳ್ಕೊತಾರೆ? ಯಾಕೆ ನಾನು ಬೆಳೆಯೋದು ನಿಮಗೆ ಇಷ್ಟ ಇಲ್ವಾ? ಇಷ್ಟ ಇಲ್ಲ ಅಂದರೆ ಹೇಳಿ, ಆ ಚಿಲ್ಲರೆ ಅಂಗಡಿ ಟೇಪ್ನ ನಾನೇ ಕಟ್ ಮಾಡ್ತೀನಿ. ಆಮೇಲೆ ಅಲ್ಲೇ ಏನಾದರೂ ಒಂದು ಕೆಲಸ ಕೊಡಿ, ಮಾಡ್ಕೊಂಡಿರ್ತೀನಿ. ತೊಂದರೆ ಇಲ್ಲ ಬಾಬಿ, ನಿಮಗೆ ತೊಂದರೆ ಕೊಟ್ಟದಕ್ಕೆ ದಯವಿಟ್ಟು ನಮ್ಮನ್ನು ಕ್ಷಮಿಸಿ. ಕೇಕೆ ಬುಲ್ಲ ಐ ಜಾನ್, ಬನ್ನಿ ನಾವು ನಿರ್ಗಮಿಸುವ. ರಾಕೆ ರಾಕೆ, ಏ ಸೂರಿ, ಅದು ನೀನು ಅವ್ರ ಹತ್ರ ಇಷ್ಟು ಆರ್ಷಾಗಿ ಮಾತಾಡಬಾರ್ದಾಗಿತ್ತು. ನಿನ್ಗೆ ಅವ್ರು ಶೂಟಿಂಗ್ ಇಲ್ಲ ಅಂತ ನನಗೂ ಗೊತ್ತು, ಆದ್ರೂ ಶೂಟಿಂಗ್ ಇದೆ ಅಂತ ಯಾಕೆ ಸುಳ್ಳು ಹೇಳಿದೆ? ಸುಳ್ಳು ಹೇಳಿದ್ರೆ ತಾನೇ ನಾನು ಬೆಳೆಯೋಕ್ಕಾಗೋದು. ಜಾನಿ, ನಾನೇನು, ನನ್ನ ಲೆವೆಲ್ ಏನು ಅಂತ ನಿಮಗೆ ಗೊತ್ತಲ್ವಾ? ನಾನೀಗ ಇನಾಗ್ರೇಟ್ ಮಾಡಬೇಕಾಗಿರೋದು ದೊಡ್ಡ ದೊಡ್ಡ ಶೋರೂಮ್ಗಳನ್ನ. ಇಂಥ ಚಿಲ್ಲರೆ ಅಂಗಡಿನ ಇನಾಗ್ರೇಟ್ ಮಾಡಿದ್ರೆ ನನ್ನ ಸ್ಟೇಟಸ್ ಏನಾಗಬೇಕು? ನಿನ್ಗೆ ಈ ಸ್ಟೇಟಸ್ ಬಂದಿರೋದು ಇವ್ರು ಕೊಟ್ಟರೆ ಪ್ರೋತ್ಸಾಹದಿಂದ ಅನ್ನೋದನ್ನ ಮರಿಬೇಡ. ನಾಳೆ ದಿವಸ ಇವ್ರ ಪ್ರೀತಿ ವಿಶ್ವಾಸ ಸಿಗುತ್ತೆ ಹೊರತು ನಿನ್ನ ಸ್ಟೇಟಸ್ ಉಳಿಯಲ್ಲ. ಹಲೋ ಭಾವುಕ ನಟ, ಅದಕ್ಕೆ ನೀವಿನ್ನೂ ಉದ್ಧಾರ ಆಗಿಲ್ಲ. ನಾನೀಗ ಬೆಳಿಬೇಕಾಗಿರೋದು ಬಾಲಿವುಡ್ಡಲ್ಲಿ. ಇಂಥ ಲೋಕಲ್ಗಳ ಸಹವಾಸ ನನಗೆ ಬೇಡ. ಹೇಗಿದ್ರು ನೀವು ಪುಟ್ಮಲ್ಲಿಯವರು ಫ್ರೀ ಆಗಿದ್ದೀರಲ್ವಾ? ಹೋಗಿ ಅವ್ರ ಚಿಲ್ಲರೆ ಅಂಗಡಿ ಟೇಪ್ನ ಕಟ್ ಮಾಡ್ಬಿಟ್ಟು ಬನ್ನಿ, 4 ಜನ ಗುರ್ತಿಸಬಹುದು. ಚಂದನ್ ಅವರೇ, ಯಾಕೆ ಡೀಲಿಂಗ್ ಅಲ್ಲಿ ಇದ್ದೀರಿ? ಡೀಲಿಂಗ್ ಅಲ್ಲ, ಫೀಲಿಂಗ್. ಹಿಡಿದ್ರಿ ಚಾಡ. ಅದೇ ಯಾಕೆ ಫೀಲಿಂಗ್ ಅಲ್ಲಿ ಇದ್ದೀರಿ? ಏನು ಅಂತ ಹೇಳಿ ಪುಟ್ಟಮಲ್ಲಿ ಅವರೇ, ನಾನು ಯಾರು ಬದಲಾಗಲ್ಲ ಅಂದ್ಕೊಂಡಿದ್ನೋ ಅವರೇ ಬದಲಾಗ್ಬಿಟ್ಟಿದ್ದಾರೆ. ನನಗೆ ಈ ಬದಲಾವಣೆ ಇಷ್ಟ ಆಗ್ತಿಲ್ಲ. ಈಗ ಬದಲಾಗಿರೋರು ಯಾರ? ಆ ವಿಷಯ ಬಿಡಿ ಪುಟ್ಟಮಲ್ಲಿ ಅವರೇ, ಏನು ಅಡುಗೆ ಮಾಡಿದ್ದೀರಾ? ನಾನು ಇವತ್ತು ನಿಮ್ಮನೇಲೆ ಊಟ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇವತ್ತು ಯಾಕೋ ನನ್ನ ಮನ್ಸು ಸರಿ ಇರಲಿಲ್ಲ ಅದಕ್ಕೆ ಅಡುಗೆ ಮಾಡಲಿಲ್ಲ. ಯಾಕೆ ಏನಾಯ್ತು? ಗೌಡ್ರು ಏನಾದ್ರು ಅಂದ್ರ ಏನೋ ಅವ್ರು ಅಂದಿರ್ತಾರೆ. ನಿಮ್ಮ ಮನ್ಸಿಗೆ ನೋವು ಮಾಡೋಕೆ ಅಂತಾನೆ ತಾನೇ ಅವ್ರು ಇರೋದು. ಮಾಯ್ಕರ ಏನಿದು ಅಪಸ್ವರ? ನಮ್ಮ ಬಾಬಣ್ಣ ಏನು ಹೇಳಲಿಲ್ಲ. ಚಂದನ್ ಅವರೇ, ನನ್ನ ಮನಸ್ಸಲ್ಲಿ ಒಂದು ಆಸೆ ಅದೇನಿ, ಅದನ್ನ ಯಾರ ತವ ಹೇಳ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಅದೇನು ಆಸೆ ಅಂತ ನನ್ನ ಹತ್ರ ಹೇಳ್ಕೊಳ್ಳಿ ಪುಟ್ಟಮಲ್ಲಿ ಅವರೇ. ನಾನಿರೋದೇ ನಿಮ್ಮ ಆಸೆ ನೆರವೇರ್ಸಕ್ತಾನೆ. ಐ ಮೀನ್ ನಿಮ್ಮ ಹಿತೈಷಿಯಾಗಿ ನಿಮ್ಮ ಆಸೆನ ನೆರವೇರಿಸ್ತೀನಿ ಅಂದೆ. ನಿಸ್ಸಂಕೋಚವಾಗಿ ಅದೇನು ಅಂತ ಹೇಳಿ. ಚಂದನ್ ಅವರೇ, ಅದು ನಾನು ಮಧುರ ಅವ್ರ ಥರ ಜಾಹೀರಾತಲ್ಲಿ ಪಾತ್ರ ಮಾಡಬೇಕು ಅಂತ ಆಸೆ ಇದನ್ನ ನಮ್ಮ ಬಾಬಣ್ಣಂತವ ಹೇಳ್ದೆ, ಅವ್ರು ಕೇಳಲಿಲ್ಲ. ಅದಕ್ಕೆ ಯಾರ ತವ ಹೇಳೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಅವ್ರು ಒಪ್ಪದೆ ಒಳ್ಳೆ ಕೆಲಸ ಮಾಡಿದ್ದಾರೆ. ಒಬ್ರು ಬದಲಾವಣೆನೇ ಸಹಿಸ್ಕೊಳಕ್ಕಾಗ್ತಿಲ್ಲ. ಇನ್ನು ನೀವು ಬದಲಾಗ್ಬಿಟ್ರೆ ನಾವು ಕೆರೆನೋ ಬಾವಿನೋ ನೋಡ್ಕೋಬೇಕಾಗುತ್ತೆ. ಚಂದನ್ ಅವರೇ, ಯಾನೇ ಹಿಂಗ್ ಮಾತಾಡ್ತಾ ಇದ್ದೀರಿ? ನಿಮ್ಮ ಆಸೆ ನೆರವೇರಿಸ್ತೀನಿ ಅಂದ್ಬಿಟ್ಟು ಹಿಂಗೆ ಹೇಳ್ತಾ ಇದ್ದೀರಿ? ಪುಟ್ಟಮಲ್ಲಿ ಅವರೇ, ಬಣ್ಣದ ಜಗತ್ತು ನಮ್ಮಂತವ್ರಿಗಲ್ಲ. ಅದು ದೂರದಿಂದ ನೋಡಕ್ಕೆ ತುಂಬಾ ಸುಂದರವಾಗಿ ಕಾಣಿಸುತ್ತೆ. ಅದ್ರ ಹತ್ರ ಹೋದಾಗ್ಲೇ ಅದರಲ್ಲಿರೋ ಉಳುಕುಗಳು ಗೊತ್ತಾಗೋದು. ನಿಮ್ ಕೈಲಿ ಆಗಲ್ಲ ಅಂದ್ರೆ ಬಿಡಿ, ನನ್ನ ಆಸೆನ ಬೇರೆಯವ್ರ ತವ ಹೇಳ್ಕತ್ತೀನಿ. ಆಯ್ತು ಬಿಡಿ, ನಾನು ಇಷ್ಟು ಹೇಳಿದ್ಮೇಲೆ ನೀವು ಒಪ್ತಿಲ್ಲ ಅಂದಮೇಲೆ ಒಂದು ಜಾಹೀರಾತಲ್ಲಿ ಯಾಕೆ ಮಾಡೋಕೆ ನಾನು ನಿಮ್ಗೆ ಅವಕಾಶ ಕೊಡ್ತೀನಿ. ಜಾಹೀರಾತಲ್ಲಿ ಪಾತ್ರ ಮಾಡಕ್ಕೆ ನೀವು ನನಗೆ ಅವಕಾಶ ಕೊಡ್ತೀರಾ? ಹೇಗೂ ನಿಮ್ ಗೌಡ್ರದ್ದು ಪಟ್ಟಪಟ್ಟಿ ಚಡ್ಡಿ ಬನ್ನಿನ ಬಿಸ್ನೆಸ್ ಇದೆ, ಅದ್ರ ಮೇಲೆ ಒಂದು ಜಾಹೀರಾತು ಮಾಡಿದ್ರೆ ಆಯ್ತು. ಅಂದ್ರೆ ನಾನು ಪಟಾಪಟಿ ಚಡ್ಡಿ ಬನಿಯನ್ ಹಾಕಬೇಕಾ? ಥೂ ನಾನು ಹಂಗೆಲ್ಲ ಹಾಕೊಳ್ಳಲ್ಲ. ನೀವು ಹಾಕೋಬಿಡಿ, ನಾನು ಹಾಕೋತೀನಿ. ನೀವು ನನ್ನ ಪಕ್ಕ ನಿಂತ್ಕೊಂಡು ಚಮ್ ಚಮ್ ಪಟ್ಟಪಟ್ಟಿ ಚಡ್ಡಿ ಬನ್ನಿನ್ ಹಾಕೊಳ್ಳಿ, ಗಂಡನ ಪ್ರೀತಿನ ಪಡ್ಕೊಳ್ಳಿ ಅಂತ ಹೇಳಿದ್ರೆ ಸಾಕು. ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ವಾ? ಕೂಸ್ ಹೊಡಿಬೇಡಿ ಅಂದ್ರೆ ಹೊಡಿಬೇಡಿ. ಅವನ ಜೊತೆಗೆ ಸೇರ್ಕೊಂಡು ನೀನು ವಾಚ್ಯ. ಮೊದಲು ನಿನಗೆ ಬುದ್ಧಿ ಕಲಿಸ್ತೀನಿ. ಆ ರಾಮ 14 ವರ್ಷ ವನವಾಸ ಅನುಭವಿಸೋನೆ, ನೀನು 14 ದಿನ ವನವಾಸ ಅನುಭವಿಸ್ಬೇಕು. ನಿಮ್ಮ ಹತ್ತಿರಕ್ಕೆ ಒಂದೇ ಒಂದು ಅವಕಾಶ ಮಾಡಿಕೊಡಿ. ಇನ್ನು 1 ಕ್ಷಣನೂ ನೀವು ಇಲ್ಲಿದ್ರೆ ನಾನೇ ನಿಮ್ಮ ಕತ್ತಿನ ಪಟ್ಟಿ ಹಿಡಿದು ಆಚೆ ಹಾಕ್ಬೇಕಾಗುತ್ತೆ. ಕೊಟ್ರೆ ಒಂದು 14 ದಿನ ನಿಮ್ಮ ಹಟ್ಟಿಲಿರೋ ಜಾಗ ಕೊಡಿ. ನಿಮಗೆ ಇರ್ಲಿಕ್ಕೆ ಜಾಗೆ ನಾನು ಕೊಡ್ತೇನೆ.